ಮತ್ತು ಇನ್ನೊಂದೇನು ಅಂದರೆ ನನ್ನ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು ಯಾವಾಗ ಅಂದರೆ 2025ನಲ್ಲಿ 2020ರಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿ ಬಿಟ್ಬಿಟ್ಟಿದ್ದೆ. ಯಾವುದೇ ಒಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಿರಲಿಲ್ಲ. ಸುಮ್ಮನೆ ಒಂದು ಚಾನಲ್ ಓಪನ್ ಮಾಡಿ ಬಿಟ್ಟಿದ್ದೆ. 2025 ಅಂದರೆ ಒಂದು ವರ್ಷದ ಮುಂಚೆಯಿಂದ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಫಸ್ಟ್ ಎಲ್ಲ ಬರೀ ಶಾರ್ಟ್ಸ್ ಹಾಕೊಂಬಂದೆ ಒಂದು 4 ತಿಂಗಳು. ಅದಾದಮೇಲೆ ಲಾಂಗ್ ವೀಡಿಯೋಸು ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್. ಸೊ ಲಾಂಗ್ ವೀಡಿಯೋಸ್ನ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಸೊ ಹಾಗೇನೆ ಫಸ್ಟ್ ಎಲ್ಲ ಒಂದು ಸ್ವಲ್ಪ ರೀಚ್ ಡೌನ್ ಆಗಿತ್ತು. ಯಾಕೆಂದರೆ ನಂದು ಒಂದು ವ್ಲಾಗ್ನಲ್ಲಿ ನಿಮ್ಗೆ ಹೇಳಿದೆ ಅಲ್ಲ, ಒಂದು ಬೆಂಕಿ ಇದೇನೋ ತೋರಿಸ್ಬಿಟ್ಟು ಆ ವಿಡಿಯೋ ಒಂದು ಸ್ವಲ್ಪ ಡಿಲೀಟ್ ಆಗಿ ಇದಾಗಿತ್ತು. ಸೊ ಅದಾದಮೇಲೆ ನಂದು ಫೇಸ್ ರಿವೀಲ್ ಕೂಡ ಮಾಡಿರಲಿಲ್ಲ. ಯಾವಾಗ ಫೇಸ್ ರಿವೀಲ್ ಮಾಡಿದ್ನೋ ಅವಾಗ ಒಂದು ಸ್ವಲ್ಪ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ಕ್ರೆಡಿಟು ನಾನು ನಿಮಗೆ ಕೊಡೋದು. ಯಾಕೆಂದರೆ ನೀವು ನನ್ನ ಚಾನಲ್ನ ನೋಡದೇ ಇದ್ದೀರ, ಇಷ್ಟು ಬೇಗ ನಾನು ಜನಕ್ಕೆ ಇಷ್ಟು ಬೇಗ ರೀಚ್ ಆಗ್ತಾ ಇರಲಿಲ್ಲ. ಸೊ ಎಲ್ಲ ನಿಮ್ಮದೊಂದು ಸಪೋರ್ಟಿಂದನೇ ನಾನು ಅಟ್ಲೀಸ್ಟ್ ಒಂದು 5000 ರೀಚ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಎಲ್ಲ ಕ್ರೆಡಿಟು ನಾನು ನಿಮಗೇ ಕೊಡ್ತಾ ಇದ್ದೀನಿ. ನೀವು ನೋಡದೇ ಇದ್ದೀರಾ ಚಾನಲ್ ಅಷ್ಟು ಬೇಗ ರೀಚ್ ಆಗ್ತಾ ಇರಲಿಲ್ಲ. ಸೊ ನೀವು ನನಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದನೇ ಚಾನಲ್ ಗ್ರೋತ್ ಆಗ್ತಾ ಇರೋದಲ್ವಾ. ಸೊ ಹಾಗೆ ಬನ್ನಿ. ಸೊ 2025ರಲ್ಲಿ ಸ್ಟಾರ್ಟ್ ಮಾಡಿರೋದು ನಾನು. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ಫ್ರೆಂಡ್ಸ್ ಆಲ್ರೆಡಿ ತಮ್ನೇಲ್ ನೋಡಿ ನಮ್ಗೆ ಗೊತ್ತಾಗಿರುತ್ತೆ ನಿಮ್ಮೆಲ್ಲರಿಗೂ. ಸೊ ನನ್ನ ಒಂದು ಯೂಟ್ಯೂಬ್ದು ಸಕ್ಸಸ್ಫುಲ್ ಸ್ಟೋರಿದು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಮೊದಲನೇ ಯೂಟ್ಯೂಬ್ ಪೇಮೆಂಟ್ ಬಂದಿರೋದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನನ್ನ ಒಂದು ಖುಷಿನ. ಸೊ ಆ್ಯಕ್ಚುಲಿ ನನಗೆ ಹುಷಾರಿಲ್ಲ. ಒಂದು ನೆನ್ನೆಯಿಂದ ಒಂದು ಸ್ವಲ್ಪ ತುಂಬ ಕೋಲ್ಡ್ ಆಗಿಬಿಟ್ಟು ಒಂದು ಸ್ವಲ್ಪ ಫುಲ್ ಬಾಡಿ ಪೇಯ್ನ್ ಥರ ಆಗಿದೆ ನನಗೆ. ಅಂದರೆ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ. ಬಟ್ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಯಾವಾಗಲೂ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಇರ್ತೀನಲ್ವ. ಸೊ ನಂದು ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯಾಕೆಂದರೆ ಇದು ನನ್ನ ಒಂದು ಸಕ್ಸಸ್, ನನ್ನ ಒಂದು ಹ್ಯಾಪಿನೆಸ್ದು ಒಂದು ವಿಡಿಯೋ ಆಗಿರುತ್ತೆ. ಸೊ ಪ್ಲೀಸ್ ನೀವೆಲ್ಲರೂ ನಂದು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಓಕೆನಾ? ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನು ಅಂದ್ಕೊಂಡಿದ್ದೆ ಅಂದರೆ ಫಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಂಗೆ ಮೈಂಡಲ್ಲಿ ಬರೀ ಶಾರ್ಟ್ಸ್ ತಗೊಂಬರ್ತಾ ಇದ್ದೆ. ಜಾಸ್ತಿ ನಾನು ಲಾಂಗ್ ವೀಡಿಯೋಸ್ ಮಾಡೇ ಇರಲಿಲ್ಲ. ಅಂದರೆ ಒಂದು 4 ತಿಂಗಳು ಆ ಥರ. ಒಂದು ವರ್ಷ ಮುಂಚೆನೇ ನಾನು ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ಸ್. ಅಂದರೆ 2005ನಲ್ಲಿ ಅಂದ್ಕೊಳ್ತೀನಿ. ಸೊ ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಒಂದು ಯೂಟ್ಯೂಬ್ದು ಜರ್ನಿನ. 2020ರಲ್ಲಿ ಸುಮ್ಮನೆ ಒಂದು ಚಾನಲ್ ಮಾಡಿಬಿಟ್ಬಿಟ್ಟಿದ್ದೆ. ಯಾವುದೇ ಒಂದು ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಹೋಗಿರಲಿಲ್ಲ. ಎಲ್ಲರದ್ದು ವೀಡಿಯೋಸ್ನ ನಾನು ನೋಡ್ತಾ ಇದ್ದೆ, ಎಲ್ಲರದ್ದು ವ್ಲಾಗ್ಸ್ನ ಕೂಡ ನಾನು ನೋಡ್ತಾ ಇದ್ದೆ. ಕನ್ನಡ ಯೂಟ್ಯೂಬರ್ಸ್ದು ನನಗೆ ತುಂಬ ಇಷ್ಟ, ಎಲ್ಲರದ್ದು ವ್ಲಾಗ್ಸ್ನ ನೋಡ್ತಾ ಇದ್ದೆ. ಸೊ ಆಮೇಲೆ ಸಡನ್ನಾಗಿ ನನಗೆ ಒಂದು ಥಾಟ್ ಬಂತು, ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಜರ್ನಿ ಅಂತ. ಸೊ ಫಸ್ಟ್ ಏನು ಮಾಡಿದೆ, ನನಗೆ ಜ್ಯುವೆಲ್ರಿ ಮೇಲೆ ತುಂಬ ಕ್ರೇಜ್. ನಾನು ನಿಮಗೆ ಹೇಳಿದೆ ಅಲ್ಲ, ನನಗೆ ಗೋಲ್ಡ್ ಜ್ಯುವೆಲ್ರಿ ಮೇಲೆ ತುಂಬ ಕ್ರೇಜ್ ಆಗಿರೋದ್ರಿಂದ ಫಸ್ಟ್ ಗೋಲ್ಡ್ ಜ್ಯುವೆಲ್ರಿ ಮೂಲಕ ನಾನು ಬಂದೆ. ಶಾರ್ಟ್ಸಲ್ಲೇ ಜಾಸ್ತಿ ನಂದು ವ್ಲಾಗ್ಸ್ ಮಾಡ್ಕೊಂಬಂದೆ. ಯಾಕೆಂದರೆ ನಮ್ಮ ಮನೇಲಿ ಅಷ್ಟು ಫೇಸ್ ರಿವೀಲ್ ಮಾಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನಮ್ಮ ಅಪ್ಪಗಾಗಿರ್ಬೋದು, ಹಸ್ಬೆಂಡ್ಗೆ ಅಷ್ಟು ಇಷ್ಟ ಇರಲಿಲ್ಲ. ನಮ್ಮ ಅಮ್ಮಗೆ ತುಂಬ ಇಷ್ಟ ಆಯಿತು. ಸೊ ಅವ್ರು ನನಗೆ ಫುಲ್ ಸಪೋರ್ಟ್ ಕೊಟ್ಟರು. ಬಟ್ ಇವಾಗ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಬಟ್ ಏನಂದರೆ ಅವ್ರ ಫೇಸ್ನ ತೋರ್ಸೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಬರೀ ನಾನು ಜಸ್ಟ್ ನಮ್ಮ ಅಮ್ಮಂದು ನಂದು ಮಾತ್ರನೇ ನೀವು ನೋಡಿರ್ತೀರಲ್ಲ ನನ್ನ ವೀಡಿಯೋಸಲ್ಲಿ ಜಾಸ್ತಿ ನಮ್ಮಿಬ್ರದ್ದು ಮಾತ್ರ ತೋರಿಸ್ತಾ ಇರೋದು. ಆ್ಯಕ್ಚುಲಿ ವಾಯ್ಸ್ ತುಂಬ ಇದಾಗಿದೆ, ಸೊ ಏನೂ ಅಂದ್ಕೋಬೇಡಿ. ಸೊ ಆ ಥರ ಆಯಿತಾ. ಸೊ ಹಂಗೆ ಆಗಿ ಒಂದು ಆಮೇಲೆ ಫೇಸ್ ರಿವೀಲ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಆದಮೇಲೆ ನಂದು ಇದು ಗೋಲ್ಡ್ ಜ್ಯುವೆಲ್ರಿದು ಮಾಡ್ಕೊಂಡೇ ಬಂದೆ. ಅದಾದಮೇಲೆ ಬ್ಯೂಟಿ ವ್ಲಾಗ್ಸ್ನ ಯಾವಾಗ ಸ್ಟಾರ್ಟ್ ಮಾಡಿದ್ನೋ, ಆಮೇಲೆ ಮನಿದು ಅದ್ರ ಬಗ್ಗೆನೂ ವೀಡಿಯೋಸ್ ಕೆಲವೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೋಟಿವೇಶನ್ದಾಗಿರ್ಬೋದು, ಸೊ ವ್ಯೂಸ್ ಎಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಮಾನಿಟೈಸ್ ಕೂಡ ಆಯಿತು ಫ್ರೆಂಡ್ಸ್. ನಿಮ್ಮೆಲ್ಲರ ಒಂದು ಸಹಕಾರದಿಂದ ನಂದು ಚಾನಲ್ ಮಾನಿಟೈಸ್ ಕೂಡ ಆಯಿತು. ಮಾನಿಟೈಸ್ ಆಗಿ ಒಂದು 3 ತಿಂಗಳಲ್ಲೇ ನನಗೆ ಏನು ಒಂದು ಇದಿರುತ್ತೋ ಅದ್ರದ್ದು ಯೂಟ್ಯೂಬ್ ಇದ್ರ ಪ್ರಕಾರ $100 ಕಂಪ್ಲೀಟ್ ಆದರೆ ಮಾತ್ರ ನಾವು ಪೇಮೆಂಟ್ ತೊಗೊಳ್ಳೋದು ಅಂತ ಇರುತ್ತೆ. ಸೊ ಆಲ್ರೆಡಿ ನನಗೆ ಇದು 1.5 ತಿಂಗಳು ಮುಂಚೆನೇ ಅದು ಕಲೆಕ್ಟ್ ಆಗಿಬಿಟ್ಟಿತ್ತು. 1.5 ತಿಂಗಳು ಮುಂಚೆನೇ ಕಲೆಕ್ಟ್ ಆಗಿತ್ತು. ಬಟ್ ನಾನು ಅದನ್ನು ಬ್ಯಾಂಕ್ ಇದಕ್ಕೆ ಜಾಯಿನ್ ಮಾಡಿರಲಿಲ್ಲ ಇನ್ನು, ಓಕೆನಾ? ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ಫಸ್ಟ್ ನಾನು ಸಾಯಿಬಾಬಾ ದೇವ್ರದ್ದು ಇದಕ್ಕೆ ಹೋಗ್ಬಿಟ್ಟು ಅಲ್ಲೇನಾರ ಒಂದು ಸೇವೆ ಏನಾರ ನಮ್ಮ ಕೈಲಾದಷ್ಟು ಮಾಡಬೇಕು, ಮತ್ತು ರಾಘವೇಂದ್ರ ಸ್ವಾಮಿದು ಅಂತ. ಸೊ ನಾವು ಮೊನ್ನೆ ಒಂದು 2 ಡೇಸ್ ಬ್ಯಾಕ್ ಹೋಗ್ಬಿಟ್ಟು ಮಂತ್ರಾಲಯಂಗೆಲ್ಲ ಹೋಗ್ಬಿಟ್ಟು ಅಲ್ಲಿ ನಾನು ವೀಡಿಯೋನ ಇದರಲ್ಲೇ ಹಾಕ್ತೀನಿ, ನೀವು ನೋಡ್ಕೊಂಬನ್ನಿ. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ಬಿಚ್ಚಾಲೆ ಅಂತ ಇದೆಯಲ್ಲ, ಸೊ ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ನನ್ನ ಹೆಸರಿನಲ್ಲಿ ಅಂದರೆ ಅನ್ನದಾಸೋಹ ಥರ, ಅಂದರೆ ಅನ್ನ ಸೇವೆ ಥರ ಅಲ್ಲಿ ಒಂದು ಚೀಟಿನ ಬರೆಸಿ, ಸೊ ಅದಕ್ಕೆ ಉಪಯೋಗಿಸ್ಕೊಳ್ಳಿ ಅಂದ್ಬಿಟ್ಟು ಅದನ್ನು ಮಾಡಿದ್ವಿ. ಸೊ ಓಕೆನಾ.
ಸೊ ಅದಾಗಿತ್ತು. ಸೊ ಇವಾಗ ಬನ್ನಿ ನೋಡ್ಕೊಂಬನ್ನಿ ನನ್ನ ಒಂದು ಮಂತ್ರಾಲಯ ದರ್ಶನ ನಿಮಗೂ ಮಾಡಿಸ್ತೀನಿ, ಬಿಕಾಸ್ ರಾಯರ ಅನುಗ್ರಹ ನಿಮಗೂ ಸಿಗಲಿ. ಸೊ ಆ ವಿಡಿಯೋ ನೋಡ್ಕೊಂಬನ್ನಿ, ಆಮೇಲೆ ನಂದು ಸಕ್ಸಸ್ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಅಮೌಂಟ್ ಬಂತು ಅದೆಲ್ಲ ಹೇಳ್ತೀನಿ. ಸೊ ಫಸ್ಟ್ ನೋಡ್ಕೊಂಬನ್ನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಮಂತ್ರಾಲಯದಲ್ಲಿದ್ದೀನಿ ನಾನು. ಸೊ ಮಂತ್ರಾಲಯದಲ್ಲಿ ಹಾಗೆ ನಮ್ಮದು ರೂಮಲ್ಲಿ ರೆಡಿಯಾಗಿ ತೋರಿಸ್ತಾ ಇದ್ದೀನಿ, ವೀಡಿಯೋ ಮಾಡ್ತಾ ಇರೋದು. ಸೊ ಸ್ಯಾರಿ ಉಟ್ಕೊಂಡಿದ್ದೀನಿ ನಾನು. ಸೊ ನಾನು ನಿಮ್ಗೆ ಹೇಳಿದೆ ಅಲ್ಲ, ದೇವಸ್ಥಾನಗಳಿಗೆ ಹೋದಾಗ ಸ್ಯಾರಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ಹಾಗೇ ಮಾಡೋದು. ಸೊ ಸ್ಯಾರಿ ಉಟ್ಕೊಂಡೇ ಹೋಗ್ತೀನಿ. ಸೊ ನೋಡಿ, ನಾನು ಸರ ಅದೆಲ್ಲ ಹಾಕ್ಕೊಂಡು ತೋರಿಸ್ತಾ ಇರೋದು. ಸೊ ಸಿಲ್ಕ್ ಸ್ಯಾರಿ ಥರ ಉಟ್ಕೊಂಡು ಹೋಗಿದ್ದೆ ಫ್ರೆಂಡ್ಸ್. ಸೊ ಏನು ಗೊತ್ತಾ, ನಾವಿದ್ದಿದ್ದು ಹೋಟೆಲಲ್ಲಿ. ಸೊ ನಾವು ಒಂದು 2 days ಥರ ಅಲ್ಲಿ, ಅಂದರೆ 1 day ಆಲ್ಟ್ ಮಾಡಿ ಇದ್ದಿದ್ದು. ಸೊ ಹಾಗೆ ಅದಾದಮೇಲೆ ನಾವು ಮಾರ್ನಿಂಗ್ ಒಂದು 5:45 ನಾವು ಬೇಗ ಹೋದ್ವಿ. ಧನುರ್ಮಾಸ ಅಲ್ವಾ, ಸೊ ಚೆನ್ನಾಗಿರೋ ಪೂಜೆ ಎಲ್ಲ ನಡೀತಾ ಇರುತ್ತೆ. ಸೊ ಹಾಗೆ ಹಸ್ಬೆಂಡೂ ಉರುಳು ಸೇವೆ ಏನೋ ಮಾಡಿದ್ರು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾರ್ನಿಂಗೇ ಹೊಟ್ಟೋಗಿದ್ವಿ ಬೇಗನೆ. ಸೊ ಅವ್ರದ್ದೊಂದು ಹರಕೆ ಇತ್ತು, ಪ್ಲಸ್ ನಂದೂ ಹೇಳಿದ್ನಲ್ಲ, ಯೂಟ್ಯೂಬ್ದು ಸ್ಟಾರ್ಟ್ ಆಗಿ ಬಂದಿದ್ದು ಫಸ್ಟ್ ಅಮೌಂಟಲ್ಲಿ ನಾನು ಅಲ್ಲಿ ಹಾಕ್ತೀನಿ ಅಂತ ಒಂದು ಆಸೆ ಇತ್ತು, ಅಂದರೆ ಒಂದು ಸೇವೆ ಏನಾರ ಮಾಡಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಹೋಗಿದ್ವಿ ನಾವು. ಸೊ ಹಾಗೆ ಎಲ್ಲ ವೀಡಿಯೋ ತೆಗಿತಾ ಇದ್ದೀನಿ. ತುಂಬ ಕ್ರೌಡ್ ಇತ್ತು ಫ್ರೆಂಡ್ಸ್. ನಾವು ಹೋಗಿದ್ದು ಗುರುವಾರ ಅಲ್ವಾ, ತುಂಬ ಜಾಸ್ತಿ ಜನ ಇದ್ದರು. ಸೊ ಆ ಥರ. ಸೊ ಎಲ್ಲ ಒಂಥರ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ನಮಗೆ ದರ್ಶನವೂ ಕೂಡ ಚೆನ್ನಾಗಾಯಿತು. ನಾವು ಬೆಳಗ್ಗೆನೂ ಹೋದ್ವಿ ಮತ್ತು ಸಂಜೆನೂ ಹೋಗಿ ಆಮೇಲೆ ನಾವು ನಮ್ಮ ಒಂದು ಟ್ರೈನ್ನ ನಾವು ತೊಗೊಂಡ್ವಿ. ಸೊ ಆ ಥರ ಮಾರ್ನಿಂಗ್ ಒಂದು ಸ್ವಲ್ಪ ಬೇಗ ಹೋದ್ವಿ. ನೋಡಿದ್ರೆ ಎಷ್ಟು ಜನ ಇದ್ದರು ಅಂದರೆ ತುಂಬ ಕ್ರೌಡ್ ಇತ್ತು. ಸೊ ರಾಘವೇಂದ್ರ ಸ್ವಾಮಿದು ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೀವೂ ದರ್ಶನ ಮಾಡ್ಕೊಳ್ಳಿ ರಾಯರದು. ಸೊ ಹಾಗೆ ಅಲ್ಲೇ ಬೃಂದಾವನ ಹತ್ರನೇ ಎಲ್ಲ ಕವರ್ ಮಾಡ್ತಾ ಇದ್ದೀನಿ. ಇನ್ನೂ ಎಲ್ಲ ತೋರಿಸ್ತೀನಿ ನಾನು. ಪಂಚಮುಖಿದು ಇದೆ ಮತ್ತು ವಿಚಾಲೆ ದೇವಸ್ಥಾನಕ್ಕೆ ಹೋಗಿರೋದನ್ನು ನಾನು ತೆಗ್ದಿದ್ದೀನಿ ವೀಡಿಯೋ. ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೆಗ್ದಿದ್ದೀನಿ ನಾನು. ಜಾಸ್ತಿನೂ ತುಂಬ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ನನ್ನ ಕೈಲಿ ಸಾಧ್ಯ ಅಷ್ಟು ಮಾತ್ರ ಮಾಡಿದ್ದೀನಿ. ಸೊ ನೋಡಿ, ಇದು ಮೇನ್ ಎಂಟ್ರೆನ್ಸ್ದು ಬರುತ್ತೆ ರಾಘವೇಂದ್ರ ಸ್ವಾಮಿದು. ಸೊ ರಾಘವೇಂದ್ರ ಸ್ವಾಮಿದು ಮಠ ಆಗಿರುತ್ತೆ ಇದು. ಸೊ ನಾವಿಲ್ಲಿ ಹೋಟೆಲ್ನ ಕೂಡ ನಾವು ಪಕ್ಕನೇ ಮಾಡಿದ್ವಿ. ನಾವು ಒಂದು ಸ್ಪೆಷಲ್ ದರ್ಶನ ತೊಗೊಂಡೋದ್ವಿ. ಬಿಕಾಸ್ ಯಾಕೆ ಅಂದರೆ ತುಂಬ ಕ್ರೌಡ್ ಇತ್ತು. ಅಷ್ಟು ಜನ ರಶಲ್ಲಿ ನಾವು ತುಂಬ ಲೇಟ್ ಆಗಿಬಿಡುತ್ತೆ. ಇನ್ನು ಬೇರೆ ಬೇರೆ ಪ್ಲೇಸಸ್ ನೋಡೋದು ಇತ್ತಲ್ವಾ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಟಿಕೆಟ್ ತೊಗೊಂಡು ಒಂದು 500 ರೂಪಾಯಿ ಮತ್ತು ಇದು 1000 ರೂಪೀಸ್ ಥರ ಟಿಕೆಟ್ ತೊಗೊಂಡ್ರೆ ಒಂದು ಸ್ವಲ್ಪ ಕ್ಯೂ ಕಮ್ಮಿ ಇರುತ್ತೆ. ಅಂದರೆ ರಶ್ ಇರುತ್ತೆ, ಅದೇನು ಕ್ರೌಡ್ ನೋಡ್ತಾ ಇದ್ದೀರಲ್ಲ ಅಷ್ಟು ಜನ ಇದೆ. ಅದು ಯಾವಾಗ ಗೊತ್ತಾ, 5:45-6 ಗಂಟೆನಲ್ಲೇ ಅಷ್ಟು ಜನ ಅಂದರೆ. ಆಮೇಲೆಲ್ಲ ಇನ್ನೂ ಜಾಸ್ತಿ ಜನ ಬಂದರು. ಒಂದು ಸಂಜೆ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಫ್ರೀ ಆಯಿತು, ಅಲ್ಲಿವರೆಗೂ ಜಾಸ್ತಿ ಜನ ಇದ್ದರು. ಅದಾದಮೇಲೆ ಒಂದು ವೀರಾಂಜನೇಯ ಅಂತನೋ ಯಾವುದೋ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ. ಸೊ ಆಂಜನೇಯ ಟೆಂಪಲ್ಗೆ ಅಲ್ಲಿ ಬಂದ್ವಿ. ಸೊ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬ್ಯಾಕ್ ಸೈಡಲ್ಲಿ ಇದೆಯಲ್ಲ ದೊಡ್ಡದು ಒಂದು ಇದು ಕಟ್ಟಿದ್ದಾರೆ, ದೊಡ್ಡ ಸ್ಟ್ಯಾಚ್ಯೂ ಕಾಣ್ತಾ ಇದೆಯಲ್ಲ. ಸೊ ಆಂಜನೇಯ ಸ್ವಾಮಿದು ತುಂಬ ಎತ್ತರದಲ್ಲಿದೆ ಅದು. ಸೊ ಅದೆಲ್ಲ ಆಮೇಲೆ ಲಾಸ್ಟಲ್ಲಿ ನಾವು ಇದು ಇನ್ನೊಂದು ಯಾವುದು ಪಂಚಮುಖಿ ಆಂಜನೇಯ ಅಂತ ಇದೆ ನೋಡಿ, ಅಲ್ಲಿ ಹೋದ್ವಿ ಆಮೇಲೆ. ಸೊ ನೋಡಿ, ಅಷ್ಟು ಕ್ರೌಡಲ್ಲಿ ನಾನು ತೆಗಿತಾ ಇದ್ದೀನಿ. ಸೊ ಹಾಗೆ ಕೈಗೆ ಮೊಬೈಲ್ ಸಿಕ್ಕಿದ್ರೆ ಕೇಳಬೇಕಾ. ಸೊ ನೋಡಿ, ಪಂಚಮುಖಿ ಇದಕ್ಕೆ ಬಂದಿದ್ದೀನಿ ಈಗ. ಸೊ ಬಂದಿದ್ದೀವಿ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲ ಇದು ಆಂಜನೇಯಂದು. ಅಷ್ಟರೊಳಗಾಗಲೇ ಬಿಸಿಲು ಬಂದಿತ್ತು. ಸೊ ನಾವು ಮಧ್ಯಾಹ್ನ ಹೋಗಿದ್ದಲ್ವಾ. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ತುಂಬ ಚೆನ್ನಾಗಿತ್ತು, ಒಂಥರ ಮೆಸ್ ಊಟ ಇತ್ತು ಚೆನ್ನಾಗಿರೋ. ನಾವು ಮನೇಲಿ ಹೆಂಗೆ ಮಾಡ್ತಿರೋ ಬ್ರಾಹ್ಮಿಣ್ಸ್ ಊಟ ಸಖತ್ತಾಗಿ ಮಾಡಿದರು. ಸೊ ಇದು ಬೆಂಡೆಕಾಯಿ ಹುಳಿ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ನಾವು ತಿಂದ್ವಿ. ಸೊ ನಾವು ಊಟ ಮಾಡಿದ್ವಿ. ಅದಾದಮೇಲೆ ಇಲ್ಲಿ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಸರಗಳು ತುಂಬ ಚೆನ್ನಾಗಿರೋದು ಸಿಗುತ್ತೆ. ಅಂದರೆ ಏನೇ ತೊಗೊಂಡ್ರು 100 ರೂಪೀಸ್ ಅಂತ ಇದ್ರು. ಸೊ ನಾನೊಂದು 3 ಬೇರೆ ಬೇರೆ ಕಲರ್ಸಲ್ಲಿ ಸ್ಟೋನ್ದಿರೋ ಅಂಥ ಒಂದು ಸರಾನ ತೊಗೊಂಡೆ. ಬೀಡ್ ಸರ. ಅದಕ್ಕೇನು ಗೊತ್ತಾ, ನಾವು ಚಿನ್ನದ್ದು ಗುಂಡೆಲ್ಲ ಹಾಕಿಸ್ಕೋಬೋದು. ನಮ್ಮ ಅಮ್ಮದು ಅದು ಮಾಡಿಸ್ಕೊಂಡಿದ್ದಾರೆ. ಸೊ ನಾನು ಒಂದು ಯಾವುದೋ ಒಂದು ತೋರಿಸಿದ್ದೆ ಅಲ್ಲ ನಂದೊಂದು ಸರದ್ದು. ಸೊ ಅದೇ ಥರ ಒಂದು ಪರ್ಪಲ್ ಕಲರಲ್ಲಿ ತೊಗೊಂಡೆ. ಒಂದು ಸ್ವಲ್ಪ ಪರ್ಪಲಲ್ಲಿ ಮಾಡಿಸ್ಕೊಳ್ಳೋಣ ಚಿನ್ನದ ಗುಂಡೆಲ್ಲ ಹಾಕ್ಕೊಂಡು ಅಂತ. ಸೊ ತುಂಬ ಬಾಯಾರಿಕೆ ಆಗಿತ್ತು. ಸೋಡಾ ಕುಡಿತಾ ಇದ್ದೀನಿ, ನಂಗೆ ತುಂಬ ಇಷ್ಟ. ಲೆಮನ್ ಸೋಡಾ ನನಗಿಷ್ಟ ಆಗುತ್ತೆ, ಅದು ಮತ್ತು ಶುಗರ್ ಕೇನ್ದು. ಸೊ ಅದು ಬಿಸಿಲು ಜಾಸ್ತಿ ಇತ್ತಲ್ವ, ಸೊ ಅದನ್ನು ಕುಡಿದ್ವಿ. ಅದಾದಮೇಲೆ ಬಿಚ್ಚಾಲೆ ದೇವಸ್ಥಾನ, ಬಿಚ್ಚಾಲೆ ಅಮ್ಮದು. ಸೊ ತುಂಬ ಸತ್ಯ ಫ್ರೆಂಡ್ಸ್, ನೀವು ಅಲ್ಲಿ ಹೋದರೆ ಅದನ್ನು ವಿಸಿಟ್ ಮಾಡಿ ಒಂದು ಸಲ ಬಿಚ್ಚಾಲೆ ಟೆಂಪಲ್ನ.
ಅಲ್ಲಿ ನೀವೇನೇ ಒಂದು ಅರ್ಕೆ ಮಾಡ್ಕೊಂಬಂದಿರ್ತೀರ ಅದು ಖಂಡಿತ ಆಗುತ್ತೆ. ನಾನಿಲ್ಲಿ ಅರಸ್ಕೊಂಡಿದ್ದೆ, ಅದು ನನಗೆ ಕ್ಲಿಕ್ ಆಯಿತು. ಸೊ ಅದಕ್ಕೆ ಅಲ್ಲಿ ಬಂದು ದೇವ್ರದ್ದು ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಾದಮೇಲೆ ಇಲ್ಲಿ ಒಳಗಡೆ ಇದು ರಾಯರ್ದು ಬರುತ್ತೆ. ಸೊ ನೋಡಿ ಬಿಚ್ಚಾಲೆ ಇದ್ರದ್ದು. ಸೊ ಆ ಪ್ಲೇಸಲ್ಲಿ ನೀರೆಲ್ಲ ಹರಿತಾ ಇರೋದು. ಇಲ್ಲಿ ಏನು ಗೊತ್ತಾ, ಬೆಳಗಿನ ಜಾವ ರಾಘವೇಂದ್ರ ಸ್ವಾಮಿ ಇವಾಗ್ಲೂ ಬರ್ತಾರಂತೆ, 4 ಗಂಟೆ 5 ಗಂಟೆ ಆ ಟೈಮಲ್ಲಿ ಆ ಜಾಗದಲ್ಲಿ ಬರ್ತಾರೆ. ಅದೊಂದು ಪ್ರತೀತಿ ಇದೆ ಅದು. ಸೊ ನಾವು ನೋಡಿ ಅದು ಪೇ ಮಾಡಿದ್ವಿ, 1508 ರುಪೀಸ್ ಆ ಥರ, 1508 ರೂಪಾಯಿ ಥರ ನನ್ನ ಹೆಸ್ರಲ್ಲಿ ಚೀಟಿ ಬರ್ಸಿದ್ದು. ಸೊ ಅದಕ್ಕೆ ಒಂದು ಈ ಥರ ಒಂದು ಫೋಟೋ ಅದೆಲ್ಲ ಕೊಡ್ತಾರೆ. ಮತ್ತು ಈವ್ನಿಂಗು ನೋಡಿ ಈ ಥರ ಬಂದು ವಿಡಿಯೋ ತೆಗಿತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೇನು ಟ್ರೈನ್ ಹತ್ತಬೇಕಿತ್ತಲ್ವ, ಸೊ ಇನ್ನೊಂದು ದರ್ಶನ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಬೆಳಗ್ಗೆನೂ ನಮಗೆ ತುಂಬ ಚೆನ್ನಾಗಾಯಿತು, ಮತ್ತು ಸಂಜೆ ಕೂಡ ಸಾಯಂಕಾಲವೂ ಚೆನ್ನಾಗಾಯಿತು. ಸೊ ಅದಾದಮೇಲೆ ನಾವು ಮತ್ತೆ ನಮ್ಮ ಒಂದು ಟ್ರೈನ್ ಇಟ್ಕೊಂಡು ಬಂದ್ವಿ. ಸೊ ನೋಡಿ ರಾಘವೇಂದ್ರ ಸ್ವಾಮಿದಿಂದ ಇದೆ. ಸೊ ನಮಗೆ ತುಂಬ ನಂಬ್ತೀವಿ ಫ್ರೆಂಡ್ಸ್. ನನ್ನ ಹಸ್ಬೆಂಡ್ ತುಂಬ ರಾಯರ ಭಕ್ತರು, ನಾನು ಕೂಡ. ಸೊ ಅದಕ್ಕೆ ಯಾವಾಗಲೂ ಬರ್ತಾ ಇರ್ತೀವಿ ಇಲ್ಲಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗೆಲ್ಲ ನೀವು ಕಾಯ್ತಾ ಇರುವಂತಹ ಅಂದರೆ ನನ್ನ ಒಂದು ಯೂಟ್ಯೂಬ್ದು ದುಡ್ಡಾಗಿರುತ್ತೆ. ಇದು ನನ್ನ ಒಂದು ಸ್ವಂತ ದುಡ್ಡು ಅನ್ಬೋದು. ಸೊ ನನಗೆ ತುಂಬ ಆಸೆ ಇತ್ತು. ನಾನು ಆ್ಯಕ್ಚುಲಿ ಟ್ಯೂಷನ್ಸ್ ಎಲ್ಲ ತೊಗೊಂಡು ದುಡ್ಡನ್ನ ಸಂಪಾದನೆ ಮಾಡಿದ್ದೀನಿ. ಪ್ಲಸ್ ನಾನು ಇವೆಂಟ್ ಮ್ಯಾನೇಜ್ಮೆಂಟ್ ಇದರಲ್ಲೂ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಅದರಲ್ಲೂ ನಾನು ದುಡ್ಡು ಸಿಕ್ಕಿದೆ ನನಗೆ. ಸೊ ಇದೇ ಫಸ್ಟ್ ಟೈಮ್ ಅಂತ ಅಲ್ಲ, ಬಟ್ ಯೂಟ್ಯೂಬಿಂದ ಫಸ್ಟ್ ಸ್ಯಾಲ್ರಿ ತೊಗೋತಾ ಇರೋದು, ಅದು ನಿಮ್ಮೆಲ್ಲರ ಒಂದು ಸಹಕಾರದಿಂದ ನನಗೆ ಇದು ಸಿಕ್ಕಿರೋದು. ನನಗೆ ತುಂಬ ಖುಷಿ ಆಗ್ತಾ ಇದೆ ಫ್ರೆಂಡ್ಸ್. ಒಂದೊಂದ್ಸಲ ಯೂಟ್ಯೂಬ್ ಬಿಟ್ಟೇ ಬಿಡಬೇಕು ಅನ್ನೋದು ಒಂದು ಮೈಂಡಿಗೆ ಬಂದಾಗ, ಸಾಯಿಬಾಬಾದು ಹೆಂಗೋ ಒಂದು ರಾಘವೇಂದ್ರ ಸ್ವಾಮಿ ಮತ್ತು ಸಾಯಿಬಾಬಾ ನನ್ನ ಗುರುಗಳಾಗಿರ್ತಾರೆ, ಓಕೆನಾ. ಅಂದರೆ ನಾನು ತುಂಬ ದೇವ್ರನ್ನ ನಂಬ್ತೀನಿ. ಸೊ ಆವಾಗ ಏನು ಅಂದರೆ ನನ್ನ ಒಂದು ಡ್ರೀಮಲ್ಲಿ ಸಾಯಿಬಾಬಾದು ಇಲ್ಲ ನೀನು ಮಾಡು ಅಂತಲೇ ಬರೋದು. ಸೊ ಹಾಗೆಯೇ ನಾನು ಈಶ್ವರ ದೇವ್ರನ್ನೂ ತುಂಬ ನಂಬ್ತೀನಿ. ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್, ಓಂ ನಮಃ ಶಿವಾಯ ಅದು ಮಾಡ್ತಾನೆ ಇರ್ತೀನಿ. ಸೊ ನಾನು ಲಿಂಗ ಪೂಜೆ ಯಾವಾಗಲೂ ಮಾಡ್ತಾ ಇರ್ತೀನಿ, ಸೋಮವಾರನೂ ಮಾಡ್ತೀನಿ. ಪ್ಲಸ್ ನಾನು ಒಂದು 21 ಡೇಸ್ ಥರ ಆ ಥರನೂ ನಾನು ಏನಾರ ಮನಸ್ಸಲ್ಲಿ ಅಂದ್ಕೊಂಡು ಅದು ಮಾಡ್ತೀನಿ. ಅದು ನನಗೆ ಸಕ್ಸಸ್ ಕೊಡುತ್ತೆ, ಖಂಡಿತ ಕೊಡುತ್ತೆ. ಅದಕ್ಕೆ ಯಾವಾಗಲೂ ಟ್ರಸ್ಟಿಂದ ಮಾಡಿದ್ರೆ ಯಾವುದೇ ಒಂದು ಇದನ್ನು ನೀವು ಅಚೀವ್ ಮಾಡೋದಕ್ಕೆ ಸಾಧ್ಯ, ಓಕೆನಾ. ಸೊ ನನಗೆ ಎಷ್ಟು ಅಮೌಂಟ್ ಬಂದಿದೆ ಅಂತ, ಸೊ ನಾನು ಅದೆಲ್ಲ ಸೇವೆದೆಲ್ಲ ಮಾಡಿದ್ದೀನಿ, ಓಕೆನಾ. ಅಂದರೆ ದೇವ್ರಿಗೆ ಕೊಡಬೇಕಾಗಿರೋದು ಅದೆಲ್ಲ ಕೊಟ್ಟಿದ್ದೀನಿ. ಸೊ ನನಗೆ ಎಷ್ಟು ಅಮೌಂಟ್ ಬಂತು ಅಂತ ಯೂಟ್ಯೂಬಲ್ಲಿ ಪಾಲಿಸಿ ಗೈಡ್ಲೈನ್ಸ್ ಪ್ರಕಾರ ಹೇಳಂಗಿಲ್ಲ ಫ್ರೆಂಡ್ಸ್. ಬಟ್ ನಾನು ಹೇಗೆ ಹೇಳಬಲ್ಲೆ ಅಂದರೆ, ಸೊ ನಾನು ಇದರಲ್ಲಿ ಏನು ತಗೋಬೋದು ಅನ್ನೋದನ್ನು ನಾನು ಹೇಳ್ಬೋದು. ಸೊ ನಾನು ಏನು ತಗೊಳ್ಬೋದು ಅಂದರೆ, ಇವಾಗಿನ ಪರಿಸ್ಥಿತಿ ಅಂದರೆ ಇಮ್ಯಾಜಿನ್ ಮಾಡಿ, ಇವಾಗಿನ ಒಂದು ಚಿನ್ನದ ರೇಟ್ ಎಷ್ಟಿದೆ. ಸೊ 1 ಗ್ರಾಮ್ ಅಷ್ಟು ಚಿನ್ನದ 1 ಗ್ರಾಮ್ ಅಷ್ಟು ನಾನು ಏನಾದ್ರು ಪರ್ಚೇಸ್ ಮಾಡ್ಬೋದು ಚಿನ್ನದ್ದು. ಅದಾದಮೇಲೆ ಒಂದು ರೇಷ್ಮೆ ಸ್ಯಾರಿನ ತೊಗೋಬೋದು. ಅದಾದಮೇಲೆ ಒಂದು ಸಿಂಪಲ್ ಸ್ಯಾರಿನ ಕೂಡ ತೊಗೋಬೋದು, ಆ ಥರ. ಸೊ ಐಡಿಯಾ ಮಾಡಿ. ಸೊ ಆ ಥರ ಒಂದು ಅಮೌಂಟು ನನಗೆ ಬಂದಿರೋದು. 1 ಗ್ರಾಮ್ ಚಿನ್ನದ್ದು ಏನಾರು ತೊಗೋಬೋದು, ಪ್ಲಸ್ ರೇಷ್ಮೆ ಸ್ಯಾರಿ, ಗ್ರ್ಯಾಂಡ್ ರೇಷ್ಮೆ ಸ್ಯಾರಿ ತೊಗೋಬೋದು, ಪ್ಲಸ್ ಒಂದು ಸಿಂಪಲ್ ಸ್ಯಾರಿನೂ ತೊಗೋಬೋದು. ಅಷ್ಟು ಅಮೌಂಟು ಬಂದಿರೋದು. ಸೊ ಅದು ಹೇಳಂಗಿಲ್ಲ ಆ್ಯಕ್ಚುಲಿ, ಯೂಟ್ಯೂಬ್ ಪಾಲಿಸಿ ಗೈಡ್ಲೈನ್ಸ್ ಪ್ರಕಾರ ಅದು ಹೇಳಂಗಿಲ್ಲ. ಬಟ್ ನನ್ನ ಒಂದು ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ನಾನು ನಿಮಗೆ ಹೇಳಿದ್ದೆ ಅಲ್ಲ, ಮಾನಿಟೈಸ್ ಆದಾಗಲೂ ಹೇಳಿದ್ದೆ ನಾನು, ನಂದು ದುಡ್ಡು ಕಲೆಕ್ಟ್ ಆಗ್ತಿದೆ, ಅದಾದಮೇಲೆ ನಿಮ್ಮ ಜೊತೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಒಂದು ಆಸೆ ಇತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಆ ಥರ ಫ್ರೆಂಡ್ಸ್, ನಿಮ್ಮೆಲ್ಲರ ಒಂದು ಸಹಕಾರ ಇಲ್ಲ ಅಂದರೆ ನನಗೆ ನಿಜವಾಗ್ಲೂ ಇಷ್ಟು ಬೇಗ ರೀಚ್ ಆಗೋಕ್ಕಾಗ್ತಾ ಇರಲಿಲ್ಲ. ಸೊ ತುಂಬ ಜನ ಯೂಟ್ಯೂಬಲ್ಲಿ ಸ್ಟ್ರಗಲ್ ಮಾಡ್ತಾರೆ, ನಾನು ಕೂಡ ಅದರಲ್ಲಿ ಒಬ್ಳು ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೀನಿ, ಅಷ್ಟು ಸುಲಭ ಅಲ್ಲ ಯೂಟ್ಯೂಬ್ ಮಾಡೋದು. ಬಿಕಾಸ್ ನಾವು ಹೋಗಿ ಫಸ್ಟ್ ಅಂತೂ ಜ್ಯುವೆಲ್ರಿ ಶಾಪ್ಗೆಲ್ಲ ಹೋಗಿ ನಾನು ವಿಡಿಯೋ ಶೂಟ್ ಮಾಡ್ಕೊಂಬಂದು ಎಡಿಟಿಂಗ್ ಮಾಡಿ ಎಲ್ಲ ಮಾಡೋದು ತುಂಬಾ ಅದು ಕಷ್ಟ ಇದೆ, ಅಷ್ಟೊಂದು ಸುಲಭದ ವಿಷಯ ಅಲ್ಲ ಅದು. ಸೊ ಅದೆಲ್ಲ ಮಾಡ್ತಾಯಿದ್ದು, ಇವಾಗ ನಿಮ್ಮ ಜನರ ಒಂದು ಪ್ರೀತಿ ನನಗೆ ಸಿಕ್ಕಿರೋದು, ಎಲ್ಲರೂ ತುಂಬ ಇಷ್ಟಪಡ್ತಾ ಇದ್ದೀರಾ ನನ್ನ ಚಾನಲ್ನ. ಸೊ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಸೊ ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ನಾನು ವೀಡಿಯೋಸ್ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್, ಓಕೆನಾ. ಅಂದರೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ನನಗೆ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ತುಂಬ ಸುಸ್ತು, ಅಂದರೆ ಫುಲ್ಲು ನನಗೆ ಹುಷಾರಿಲ್ಲ. ಟ್ರಾವೆಲ್ ಮಾಡಿದ್ವಿ ಅಲ್ವಾ, ಫುಲ್ ಅಲ್ಲಿ ವ್ಯತ್ಯಾಸ ಆಗಿದೆ ನೀರಿಂದು, ಫುಡ್ದೆಲ್ಲ. ಸೊ ಈ ವಿಡಿಯೋ ಇಷ್ಟಾರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ. ಬಿಕಾಸ್ ನಮ್ಮಮ್ಮ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಅವರೇ ನನಗೆಲ್ಲ ಬ್ಯಾಂಕದು ಇದೆಲ್ಲ
ಅಟ್ಯಾಚ್ ಮಾಡೋದಿಂದ ಇಡ್ಬೋದು, ಪ್ಲಸ್ ಯೂಟ್ಯೂಬ್ದು ಏನೇನು ಅದ್ರದ್ದು ಇರುತ್ತೋ ಅದೆಲ್ಲ ನನಗೆ ಅವ್ರು ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಬಿಹೈಂಡ್ ದ ಸೀನ್ ಯಾರು ಅಂದರೆ ಹಸ್ಬೆಂಡೇ ಇರೋದು. ಸೊ ಅವ್ರಿಗೇನಂದರೆ ಫೇಸ್ ರಿವೀಲ್ ಮಾಡೋದು ಇಷ್ಟಪಡಲ್ಲ ಅವರು, ಅಂದರೆ ಯೂಟ್ಯೂಬಲ್ಲಿ ತೋರ್ಸೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ತೋರಿಸ್ತಾ ಇಲ್ಲ ಅಷ್ಟೇ. ಆಮೇಲೆ ನಮ್ಮ ಅಪ್ಪನೂ ಅಷ್ಟೇ ತುಂಬಾ ನನಗೆ ಎಂಕರೇಜ್ ಮಾಡ್ತಾರೆ. ಸೊ ಅದನ್ನೇ ಹೇಳಿದ್ದು, ಮಕ್ಕಳೂ ಅಷ್ಟೇ ಮಾಡ್ತಾರೆ, ಬಟ್ ಅವರು ಹಿಂದೆ ಇರ್ತಾರೆ, ಅವ್ರಿಗೆ ಮುಂದೆ ಬರೋಕ್ಕೆ ಇಷ್ಟ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೆಣ್ಮಕ್ಳದ್ದೆಲ್ಲ ತೋರಿಸ್ಬಾರ್ದು ಅಂತ ಅದೊಂದು ಉದ್ದೇಶ ಅಷ್ಟೇ, ಇನ್ನೇನೂ ಇಲ್ಲ. ಸೊ ಯಾವಾಗಾರ ಅವ್ರಿಗೆ ಇಷ್ಟ ಆದರೆ ನಾನು ತೋರಿಸ್ತೀನಿ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ, ಆಮೇಲೆ ನಿಮ್ಮದು ಫಸ್ಟ್ ಆಫ್ ಆಲ್ ನಿಮಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ, ಗ್ರೇಟ್ಫುಲ್ ಆಗಿದ್ದೀನಿ. ಬಿಕಾಸ್ ನಿಮ್ಮ ಒಂದು ಇದಿಲ್ಲ ಅಂದಿರೆ, ಸಪೋರ್ಟ್ ಇಲ್ಲ ಅಂದಿರೆ ನನ್ನ ಚಾನಲ್ ಇಷ್ಟು ಬೇಗ ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಯು, ನಿಮಗೇನೆ, ಓಕೆನಾ. ಸೊ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಎಲ್ಲ ಕ್ರೆಡಿಟ್ ನಿಮಗೇನೆ ನಾನು ಕೊಡ್ತಾ ಇದ್ದೀನಿ. ಸೊ ಇದೇ ಥರ ನನ್ನ ವ್ಲಾಗ್ಸ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.